ಇದೇ ಸ್ಕೈ ಬ್ಲೂ ಕಲರ್ ನಿಮ್ಮನ್ನ ಸ್ಟಮಕ್ ಪ್ರಾಬ್ಲಮ್ ಏನಾರು ಇತ್ತು, ಸ್ಟಮಕಲ್ಲಿ ಏನಾರ ಹೊಟ್ಟೆದು ಡೈಜೆಷನ್ ಆಗಿಲ್ಲ, ಅನ್ಡೈಜೆಷನ್ ಆಗ್ತಾಯಿದೆ, ಊಟ ಮಾಡಿದ್ದು ನಮ್ಗೆ ಜೀರ್ಣ ಆಗ್ತಾಯಿಲ್ಲ ಅಥವಾ ಏನಾರು ಪ್ರಾಬ್ಲಮ್ ಇದೆ ಅಂತ ಅಂದಾಗ ನಾವು ಇದೇ ಜಾಗಕ್ಕೆ ಸ್ಕೈ ಬ್ಲೂ ಕಲರ್ನ ಹಾಕ್ಕೊಂಡ್ರೆ ಡೈಜೆಷನ್ IBS ಏನೇ ಪ್ರಾಬ್ಲಮ್ ಇದ್ದರೂ ಅದು ಸೆಟ್ರೇಟ್ ಆಗುತ್ತೆ. ಅಂದರೆ ಏನೇ ಇದ್ದರೂ ನಾರ್ಮಲಾಗಿ ಬರುತ್ತೆ. ಅದೇ ಟೈಮಲ್ಲಿ ಪ್ರೆಷರ್ ಕೊಟ್ಬಿಟ್ಟು ಫಸ್ಟು 20 ಟೈಮ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಇದೇ ಥರ ಕಲರ್ನ ಹಾಕ್ಕೊಂಡ್ರೆ ಆಟೋಮೆಟಿಕ್ ಸ್ವಲ್ಪ ಗ್ರ್ಯಾಜುಯಲ್ಲೇ ಕಡಿಮೆ ಬರುತ್ತೆ. ಇದೊಂದು 3 ಡೇಸ್ ಹಾಕ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲೂ ನಾರ್ಮಲಿಗೆ ಬರುತ್ತೆ. ವಿತಿನ್ 4 to 5 ಅವರ್ಸಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಟೈಮ್ ತೊಗೊಳುತ್ತೆ, ಒಂದು ಸ್ವಲ್ಪ ದಿನ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ಯಾಕೆ ಹಚ್ಕೋಬೇಕು? ಅಲ್ಲಿಗೆ ಯಾಕಂದರೆ ಇದು ಸುಜೋಕ್ ಪ್ರಕಾರ, ಹ್ಯಾಂಡ್ ರಿಫ್ಲೆಕ್ಟಾಲಜಿ ಪ್ರಕಾರ ನಮಗೆ ಇಲ್ಲಿ ಸ್ಟಮಕ್ ಪಾಯಿಂಟ್ ಬರುತ್ತೆ. ಆ ಸ್ಟಮಕ್ ಪಾಯಿಂಟ್ ಬರೋದ್ರಿಂದ ಆ ಸ್ಟಮಕ್ ಪಾಯಿಂಟಿಗೆ ನಾವು ಯಾವಾಗ ಇದನ್ನು ಸ್ಕೈ ಬ್ಲೂ ಕಲರ್ ಕೊಡ್ತೀವಿ ಅಲ್ಲಿ ಏನು ಡೈಜೆಷನ್ ಆಗದಲ್ಲೇ ಇರೋದು, ಟಾಕ್ಸಿಂಗ್ ಎಲ್ಲ ಇರೋದೆಲ್ಲ ಡೈಜೆಷನ್ ಆಗಿ ಈಸಿಯಾಗಿ ನಮಗೆ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗಿ ಮೋಷನ್ ಪ್ರಾಬ್ಲಮ್ ಆಗ್ದಂಗೆ ಹೊಟ್ಟೆಗೆ ಪ್ರಾಬ್ಲಮ್ ಇದು ಈಸಿಯಾಗಿ ನಮಗೆ ಎಲ್ಲ ಮೂಮೆಂಟ್ಸ್ ಎಲ್ಲ ಆಗ್ತಾ ಹೋಗುತ್ತೆ. ಹೊಟ್ಟೆದೇನೇ ಪ್ರಾಬ್ಲಮ್ ಇದೆ. ಅದೇ ಥರ ಬೇರೆ ಕಲರ್ಗಳನ್ನ ನಾವು ಯೂಸ್ ಮಾಡ್ಬೋದು. ಈಗ ರೆಡ್ ಕಲರಲ್ಲಿ ನಾವು ನಮಗೆ ಪ್ರಾಬ್ಲಮ್ ಇದ್ದರೆ ಇದಕ್ಕೆ ಮಧ್ಯದ ಬೆರಳು ಹಿಂಬೆರಳು ಹಿಂಭಾಗದಲ್ಲಿ ಇದು ನಮಗೆ ನಿದ್ದೆ ಬರದಲ್ಲೇ ಅಥವಾ ಏನಾದ್ರು ಇದಾಗಿದ್ದರೆ, ತೊಂದರೆ ಆಗಿದ್ದರೆ, ಆ ಥರ ಏನಾಗಿದ್ದರೆ ನಾವು ರೆಡ್ ಕಲರ್ನ ಹಾಕ್ಕೊಂಡು ಅಥವಾ ಇದಕ್ಕೆ ನಿದ್ದೆ ಅಂದರೆ ಈ ಮೈಂಡ್ ಏನಂತೆ ಡೈವರ್ಷನ್ ಆಗ್ತಿರುತ್ತೆ. ನಿದ್ದೆ ಮಲ್ಕೊಂಡಿರ್ತೀವಿ, ಸಿಕ್ಕಾಪಟ್ಟೆ ಯೋಚನೆಗಳು, ಸಿಕ್ಕಾಪಟ್ಟೆ ಏನಾರೋ ಯೋಚನೆ ಓಡ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ರೆಡ್ ಕಲರು ಮತ್ತು ಅದ್ರ ಪಕ್ಕ ಪಿಂಕ್ ಕಲರ್ನ ಎರಡೂ ಹಾಕ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಆಲ್ಮೋಸ್ಟ್ ಅಲ್ಲಿ ಒಂದು 15-20 ಮಿನಿಟ್ಸ್ ಒಳಗಡೆ ಡೀಪ್ ಸ್ಲೀಪಲ್ಲಿ ನೀವು ಮಲ್ಕೊಂಡು ನಿದ್ದೆ ಮಾಡೋ ಥರ ಮಾಡ್ಕೊಬೋದು. ಅದು ಒಂದು ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ. ನೀವು ನಿಮಗೆ ಕಾಯಿಲೆ ಇತ್ತು, ಬಟ್ ನೀವು ಇದನ್ನ ವಿಡಿಯೋಗಳು ನೋಡ್ತಾ ಇದ್ರಿ, ಯಾಕೆ ನಾನೇ ಕಲರ್ ಥೆರಪಿ ಮಾಡ್ಕೊಳ್ಬಾರ್ದು ಅಂತ ನೀವೇ ಆರಂಭ ಮಾಡಿದ್ರಿ, ನಿಮಗೆ ಒಳ್ಳೇದಾಯಿತು, ಇವಾಗ ನೀವೇ ಹೀಲರ್ ಆಗಿಬಿಟ್ಟಿದ್ರಿ. ನಾನೀಗ ಮುಂಚೆ ಫಸ್ಟ್ ಸೆಲ್ಫ್ ಟ್ರೀಟ್ಮೆಂಟಿಗೆ ನಾನು ಕೊಟ್ಟೆ. ಯಾಕೆ ನನಗೆ ಕಾನ್ಫಿಡೆನ್ಸ್ ಬರಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಟ್ರೀಟ್ಮೆಂಟ್ ಕೊಟ್ಕೊಂಡೆ. ಆಮೇಲೆ ಅದ್ರ ಜೊತೆಲಿ ನಾನು ಎಲ್ಲ ಬೇರೆಯವ್ರಿಗೂ ಟ್ರೀಟ್ಮೆಂಟ್ ಕೊಟ್ಟೆ, ಅವ್ರಿಗೂ ಹೆಲ್ಪ್ ಆಯಿತು. ಅವರು ಎಲ್ಲ ಒಳ್ಳೆ ರಿಸಲ್ಟ್ಸ್ ಹೇಳಿದ್ರು. ಹಾಗಾಗಿ ಫ್ಯಾಮಿಲಿಯವರು ಸಪೋರ್ಟ್ ಮಾಡಿದ್ರು. ಇದರಿಂದ ನನಗೆ ಹೆಲ್ಪ್ ಆಗಿ ಇವತ್ತು 4ನೇ ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ತುಂಬ ದಿನಕ್ಕೆ ಎಷ್ಟು ಜನ ಪೇಷಂಟ್ಗಳು? ಅರೌಂಡ್ 12ರಿಂದ 15 ಜನ ಪೇಷಂಟ್ಸು ಡೈಲಿ ಸಿಗ್ತಾರೆ ನಮಗೆ. ಎವ್ರಿ ವೀಕೆಂಡಲ್ಲಿ ನಾವು ಇಲ್ಲಿ ಇದೇ ಮಾಧವ ಕೃಪಾ ಅಂತ ಒಂದು ಜಾಗದಲ್ಲಿ ಕ್ಯಾಂಪ್ಸ್ ಥರ ಮಾಡ್ತಾನೆ ಇರ್ತೀವಿ. ಎವ್ರಿ ವೀಕ್ ಸ್ಯಾಟರ್ಡೇ ಮತ್ತೆ ಮಾರ್ನಿಂಗ್ 10 to 4 o'clock ಮಾಡ್ತಿರ್ತೀವಿ. ಅದಕ್ಕೊಂದು ನಮ್ಮ ಹೀಲರ್ಸ್ ಸಪೋರ್ಟ್ ಮಾಡಿದ್ದಾರೆ. ಜಗದೀಶ್ ಅಂತೇಳಿ ನಾನು ಮೈಸೂರಲ್ಲಿ ಹೀಲರಾಗಿ ವರ್ಕ್ ಮಾಡ್ತಾಯಿದ್ದೀನಿ. 2024ಇಂದ ನಾನು ಹೀಲರ್ ಆಗಿದ್ದೀನಿ. ಇಲ್ಲಿ ಸಾಕಷ್ಟು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಒಂದು ಅರೌಂಡ್ 200 to 300 ಈಗ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಚೆನ್ನಾಗಿ ಹೆಲ್ಪ್ ಆಗಿದೆ ಎಲ್ಲರಿಗೂ. ಮತ್ತು ನಾನು 2ನೇ ಕ್ಯಾಂಪ್ ಮಾಡ್ತಾಯಿದ್ದೆ ನಾನು ಇಲ್ಲೇ ಮೈಸೂರಲ್ಲಿ. ಇದಕ್ಕೆ ಮುಂಚೆ 9 ಕ್ಯಾಂಪ್ ಅಟೆಂಡ್ ಮಾಡಿದ್ದೆ ಮೈಸೂರಲ್ಲಿ. 9 ಕ್ಯಾಂಪ್ ಸಕ್ಸಸ್ಫುಲ್ ಆಗಿದೆ. ಇದು 10ನೇ ಕ್ಯಾಂಪ್ ಇದು ಇವತ್ತು ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 10 ಗಂಟೆಯಿಂದ. ಎಲ್ಲ ಹೀಲರ್ಸು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಯಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ನೀವು ಹೀಲರ್ ಆಗೋದಕ್ಕೆ ಮುಂಚೆ ಏನಾಗಿದ್ರಿ? ನಾನು ಮುಂಚೆ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ. ಕಾರ್ಪೊರೇಷನ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ 34 ಇಯರ್ಸ್ ಸರ್ವಿಸ್ ಮಾಡಿದೆ. ಆಮೇಲೆ ರಿಟೈರ್ಡ್ ಆದಮೇಲೆ ಏನು ಮಾಡೋದು, ನಮಗೇನು ವರ್ಕ್ ಇಲ್ವಲ್ಲ, ಮನೇಲಿ ಕೂತ್ಕೋಬೇಕಲ್ಲ, ಆ ಒಂದು ಕಾನ್ಸೆಪ್ಟ್ ಇತ್ತು ಮೈಂಡಲ್ಲಿ. ಆವಾಗ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇವರು ಬಸವರಾಜ್ ಸರ್ದು ಯೂಟ್ಯೂಬಲ್ಲಿ ನೋಡಿ ಅದು ಯಾಕೆ ನಾನು ಇದು ಸೇರ್ಕೋಬಾರ್ದು ಅಂತೇಳಿ ನಮ್ಮ ಮನೆ ಮಕ್ಕಳು, ಮನೆ ಫ್ಯಾಮಿಲಿ ಎಲ್ಲರೂ ಸಜೆಸ್ಟ್ ಮಾಡಿದ್ರು. ಸರಿ, ಆವಾಗ ಆ ಟೈಮಲ್ಲಿ ಸೇರ್ಕೊಂಡು ನಮ್ಮದು ಯಾವಾಗ ನಮ್ಮ ಕ್ರಾಸ್ ಆಯಿತು ಅದೇ ಟೈಮಲ್ಲಿ ಕರೆಕ್ಟಾಗಿ ನನಗೆ ಹಾರ್ಟ್ ಆಪ್ರೇಷನ್ ಆಗೋದು. ಆವಾಗ ಒಂದು 3 months ರಿಕ್ವೆಸ್ಟ್ ಮಾಡ್ಕೊಂಡೆ, ಬಸವರಾಜ್ ಸರ್ ಈ ಥರ ಆಗಲ್ಲ ಸರ್, ನನಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ, ಆವಾಗ ಎಲ್ಲೂ ಹೋಗೋಕ್ಕಾಗಲ್ಲ ಸರಿ ಅಂತೇಳಿ ಬಿಟ್ಟರು. ಅದನ್ನು ಒಂದು 3 months ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಈಗ ಒಂದು 3 yearsಯಿಂದ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ. ನನ್ನ ಸೆಲ್ಫ್ಗೂ ಕೊಟ್ಕೊಂಡಿದ್ದೀನಿ, ಫ್ಯಾಮಿಲಿಗೆ ಕೊಟ್ಟಿದ್ದೀನಿ, ಮತ್ತು ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಡ್ರಗ್ಲೆಸ್ ಥರ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರನ್ನೂ ಡ್ರಗ್ಲೆಸ್ ಟ್ರೀಟ್ಮೆಂಟ್ ಮಾಡಿದ್ದೀನಿ. ನಮ್ಮ ಮನೇಲೂ ಸಹ ಯಾವುದೇ ಥರದ ಮೆಡಿಷನ್ಸ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ, ಎಲ್ಲನೂ ಬರೀ ಇದರಲ್ಲೇ ಕಲರ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲರಿಗೂ ಹೆಲ್ಪ್ ಆಗಿದೆ. ಈಗ ನಿಮಗೆ ಕಲರ್ ಥೆರಪಿ ಹೇಗೆ ಗೊತ್ತಾಯಿತು? ಇದು ನಿಜಕ್ಕೂ ಕೂಡ ಮೆಡಿಷನ್ ಥರ ವರ್ಕ್ ಮಾಡುತ್ತೆ ಅಂತ ಹೆಂಗೆ ಗೊತ್ತು ನಿಮಗೆ? ಅದೇ ನಾನು ಆನ್ಲೈನಲ್ಲಿ ಫಸ್ಟ್ ಚೆಕ್ ಮಾಡಿದೆ. ನನಗೂ ನಂಬಿಕೆ ಇರಲಿಲ್ಲ ಇದ್ರ ಮೇಲೆ, ಏನು ಕಲರಲ್ಲಿ ಏನಾಗುತ್ತೆ, ಕಲರ್ ಯಾವುದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ನಾನು ಕಾನ್ಫಿಡೆನ್ಸ್ ಇಲ್ಲ. ಯಾವಾಗ ಬಸವರಾಜ್ ಸರ್ ಕ್ಲಾಸಸ್ನ ಅಟೆಂಡ್ ಮಾಡೋದು, ಅವ್ರದ್ದೆಲ್ಲ ಅಡ್ವೈಸ್ ತೊಗೊಳೋದು, ಅವ್ರದ್ದು ಏನಾದ್ರು ಕೊಟ್ಟಿದ್ರಲ್ಲ ಅದನ್ನು ಫಾಲೋ ಅಪ್ ಮಾಡೋದು, ಮತ್ತು ಅವ್ರು ರಿಪೀಟೆಡ್ ಅವ್ರದ್ದು ವೀಡಿಯೋಸ್ಗಳೆಲ್ಲ ನೋಡಿ ಅದೇ ಥರ ನಾನು ಕ್ಲಾಸಸ್ ಅಟೆಂಡ್ ಮಾಡಿ ಎಲ್ಲ ಮಾಡಿದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆಮೇಲೆ ನನಗೆ ಸೆಲ್ಫನ್ನು ಮಾಡಿಕೊಂಡೆ ಫಸ್ಟು. ಅದಾದಮೇಲೆ ಫ್ಯಾಮಿಲಿ ಮಾಡಿದೆ. ಆಮೇಲೆ ಇದೇ ಥರ ಇಲ್ಲಿ ಒಂದು 2-3 ಕಡೆ ಕ್ಲಾಸಸ್ ಅಟೆಂಡ್ ಮಾಡಿದಾಗ ಅವಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಕೊನೆಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಅವರು ನೀವು ಯಾವ ಕಾಯಿಲೆಗೆ ಯಾವ ಥರ ಬಣ್ಣ ಹಚ್ಕೊಂಡ್ರಿ? ನನಗೆ ಹಾರ್ಟಿಂದು ಪ್ರಾಬ್ಲಮ್, ಪಲ್ಪಿಟೇಷನ್ ಎಲ್ಲ ಸ್ಲೋ ಇತ್ತು. ಹಾರ್ಟ್ ಮಾಡೋದಕ್ಕೆ ಸಿಂಗಲ್ ಪಾಯಿಂಟ್ಗಳೆಲ್ಲ ಹೇಳ್ಕೊಟ್ಟಿದ್ರು ಬಸವರಾಜ್ ಸರ್, ಅದೆಲ್ಲ ಮಾಡಿದೆ. ಆಮೇಲೆ ಕಲರ್ಸ್ ಎಲ್ಲ ಹಾಕ್ಕೊಂಡೆ. ಹಾರ್ಟಿಗೆ ಏನೋ ರೆಡ್ ಕಲರ್ದು ಹಾಕ್ಕೊಂಡು, ಮತ್ತು ನಮಗೆ ಲಂಗ್ಸ್ಗೆಲ್ಲ ನಮಗೆಲ್ಲ ಹಾರ್ಟಿಗೆ ಪ್ರಾಬ್ಲಮ್ ಇರೋದಕ್ಕೆ ಇಲ್ಲಿ ರೆಡ್ ಕಲರ್ ಹಾಕ್ಕೊಂಡಿದ್ದೀವಿ. ಈ ಪಾಯಿಂಟಲ್ಲಿ ಇಲ್ಲಿ ರೆಡ್ ಪಾಯಿಂಟಲ್ಲಿ ಒಂದು ಪ್ರೆಸ್ ಮಾಡ್ಕೋಬೇಕು, ಪ್ರೆಷರಲ್ಲಿ ಪ್ರೆಸ್ ಮಾಡ್ಕೊಂಡು ಎಲ್ಲಿ ನಮಗೆ ನೋವು ಕಾಣುತ್ತೆ ಅದು ನೋಡಿಕೊಂಡು ಡೈಲಿ ಪ್ರೆಸ್ ಮಾಡ್ಕೊಂಡಾಗ ಇಂಪ್ರೂವ್ಮೆಂಟ್ಸ್ ನೋಡ್ಕೊಂಡು ಅದ್ರ ಮೇಲೆ ಕಲರ್ ಹಾಕೋದಿದ್ದು. ನೈಟ್ ಟೈಮಲ್ಲಿ ಅದೇ ಥರ ಉಜ್ಕೊಂಡು ಪ್ರೆಸ್ ಮಾಡ್ಕೊಂಡು ಇದು ಮಾಡ್ತಾಯಿದ್ದು. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು. ಪಲ್ಪಿಟೇಷನ್ ಬರೀ
-24-25 ಇದ್ದಿದ್ದು ಈಗ 40+ 50-55ವರೆಗೂ ಬಂದಿದೆ ನಂದು. ಚೆನ್ನಾಗಿ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗಿದೆ. ನನಗೆ ಹಾರ್ಟ್ದು ಪ್ರಾಬ್ಲಮ್ ಇತ್ತು. ಹಾರ್ಟ್ದು ಪ್ರಾಬ್ಲಮ್ ಇದ್ದಾಗ ಅದರಲ್ಲಿ ಯಾವ ಥರ ಮಾಡಬೇಕು ಅಂತ ಒಂದು ಇದನ್ನು ಯೂಟ್ಯೂಬಲ್ಲಿ ನೋಡಿದ್ದೆ. ಇವ್ರದ್ದು ಬಸವರಾಜ್ ಸರ್ ಮಾಡಿದರು. ಹಾರ್ಟ್ 7 ಅಂತಲ್ಲಿ ಹಾರ್ಟ್ ಪಾಯಿಂಟ್ ಅಂತ ಬರುತ್ತೆ ಇಲ್ಲಿ ಲಂಗ್ಸ್ ಪಕ್ಕದಲ್ಲಿ. ಇದನ್ನು 20 ಟೈಮ್ಸ್ ಪ್ರೆಸ್ ಮಾಡ್ಕೊಳ್ಳಿ ಡೈಲಿ ನಿಮಗೆ ಅಂತ ಹೇಳಿದ್ರು. ಮಾಡ್ಕೊತಾ ಇದ್ದೆ. ಆಮೇಲೆ ಸ್ವಲ್ಪ ಅದಕ್ಕೆ ಅದೇ ಕಲರ್ ಹಾಕ್ಕೊಳ್ಳಿದ್ರು. ಅವಾಗ ನಾನು ಇದಕ್ಕೆ ಇಲ್ಲಿ ಸ್ಕೈ ಬ್ಲೂ ಕಲರು ಇದೇ ಥರ ನೋಡಿ ಸ್ಕೈ ಬ್ಲೂ ಕಲರಲ್ಲಿ ಈ ಥರ ರೌಂಡು ಹಾಕೊಂಬಿಟ್ಟು ಈ ಥರ ಹಾಕೊಂಡು ನಾವು ಇದಕ್ಕೆ ನಮಗೆ ಸುತ್ತ ಇದು ಪಲ್ಪಿಟೇಷನ್ ಜಾಸ್ತಿ ಇದಾಗೋದಕ್ಕೋಸ್ಕರ ಸುತ್ತ ರೆಡ್ ಕಲರ್ನ ಇದು ಮಾಡ್ತಿದ್ದು. ಈ ಥರ ಒಂದು ವಾರ 10 ಡೇಸ್ ಹಾಕ್ಕೊಂಡೆ. ಆಲ್ಮೋಸ್ಟ್ ಅಲ್ಲಿ ಪಲ್ಪಿಟೇಷನ್ಸ್ ಎಲ್ಲ ಕಡಿಮೆ ಆಗಿ ನಮಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಯ್ತಿದ್ರು. ಹಾಗಾಗಿ ಅದೇ ಥರ ಕಂಟಿನ್ಯೂ ಮಾಡಿ ಮತ್ತು ಬೇರೆ ಪೇಷಂಟ್ಸ್ಗೂ ಇದೇ ಥರದ ನನಗೆ ಬೇರೆ ಕಲರ್ಸ್ಗಳೆಲ್ಲ ಹಾಕಿ ಅವ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಇವನ್ ಕಾರ್ನಿಕ್ ಡಿಸೀಸ್ ಒಬ್ಬ 95 ಇಯರ್ಸ್ ಒಬ್ಬರು ಏಜ್ ಆಗಿರೋರು ಬಿದ್ದರು. ಅವ್ರು ಬೆಡ್ ರಿಡನ್ ಆಗಿದ್ದರು. ಅಂಥವ್ರಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟು ಈಗ ಅವ್ರು ಆರಾಮಾಗಿ ಮನೇಲಿ ಅವರೇ ಸೆಲ್ಫ್ ವರ್ಕ್ ಅವ್ರ ಮನೆಯೆಲ್ಲ ಅವರೇ ಕೆಲಸಗಳು ಮಾಡ್ಕೊಳೋ ಥರ ಮಾಡಿ ಅವ್ರಿಗೆ ಹೆಲ್ಪ್ಫುಲ್ ಮಾಡಿಕೊಟ್ಟಿದ್ದೀನಿ. ಈ ಥರ ಸಾಕಷ್ಟು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ.